ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಕಲಾಂ ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಂಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಿನ್ನೆಯಷ್ಟೇ ನಾವು ಈ ಒಂದು ಕಾರ್ಯಕ್ರಮದ ಸೀಸನ್ 2 ಅನ್ನ ಪ್ರಾರಂಭ ಮಾಡಿದಂಥದ್ದು. ಈ ಕಾರ್ಯಕ್ರಮಕ್ಕೆ ನಿಮ್ಮ ಕಡೆಯಿಂದ ಒಂದು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಅನ್ನುವಂಥದ್ದು ನಮಗೆ ದೊರೀತಾ ಇದೆ. ನಮಗೂ ಕೂಡ ಇದು ಖುಷಿ ತಂದಿದೆ. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಮುಂಬರುವಂತ ದಿನಗಳಲ್ಲೂ ಕೂಡ ಇರಲಿ ಅಂತ ಹೇಳಿ ಭಾವಿಸ್ತಾ, ನಿನ್ನೆ ನಿಮಗೆ ಒಂದಷ್ಟು ಸಿಲೆಬಸ್ ಅನ್ನ ನೀಡಿ ಅದರ ಅಡಿಯಲ್ಲಿರ್ತಕ್ಕಂಥ 2 ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡಿ ಒಂದು ಪ್ರಶ್ನೆಯನ್ನ ಪ್ರಾಕ್ಟೀಸ್ಗೆ ಅಂತ ಹೇಳಿ ಒಂದು ಪ್ರಾಕ್ಟೀಸ್ ಕ್ವೆಶ್ಚನ್ ಅನ್ನ ನಿಮಗೆ ನೀಡಲಾಗಿತ್ತು. ಈ ಪ್ರಶ್ನೆಗೆ ಉತ್ತರವನ್ನ ಬರೆದು ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ನೀಡಿದಂತ ನಮ್ಮ ವೆಬ್ಸೈಟ್ ಅಡ್ರೆಸ್ಸಿನ ಲಿಂಕ್ ಏನಿತ್ತು ಆ ವೆಬ್ಸೈಟ್ ನಲ್ಲಿ ನಿಮ್ಮ ಉತ್ತರಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ನಿಮ್ಮ ಉತ್ತರಗಳಲ್ಲಿ ಸರಿಯಾಗಿ ಇರ್ತಕ್ಕಂಥ ಮತ್ತೆ ಬೆಸ್ಟ್ ಆನ್ಸರ್ಸ್ ಗಳಾಗಿರ್ತಕ್ಕಂಥವನ್ನ ಶನಿವಾರ ನಾವು ನಿಮ್ಮದೇ ಆದಂತ ಉತ್ತರಗಳನ್ನ ಕರೆಕ್ಷನ್ ಅನ್ನ ಮಾಡಿ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಈಗ ನಿನ್ನೆಯ ಉತ್ತರವನ್ನ ಯಾವ ರೀತಿ ಬರಿಬೋದಿತ್ತು ಅನ್ನುವಂತ ಒಂದು ಓವರ್ ವ್ಯೂ ಅನ್ನ ನೋಡೋಣ. ನಿನ್ನೆ ನಾವು ಕೇಳಿದಂತ ಪ್ರಶ್ನೆ, ಇಂಡಿಯಾ ಅಂಡ್ USA are two large democracies. Examine the basic tenets on which the two political systems are based ಅನ್ನುವಂತ ಪ್ರಶ್ನೆಯನ್ನ ಕೇಳಿದಂಥದ್ದು. ಪ್ರಶ್ನೆಯನ್ನ ಸಂಪೂರ್ಣವಾಗಿ ಕನ್ನಡದಲ್ಲಿ ಹೇಳಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೇಳಿದ್ದೀರಾ. ಹಾಗಾಗಿ ಕನ್ನಡದಲ್ಲಿ ಕೂಡ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಭಾರತ ಮತ್ತು ಅಮೆರಿಕ 2 ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು. ಈ 2 ರಾಷ್ಟ್ರಗಳ ರಾಜಕೀಯ ವ್ಯವಸ್ಥೆಗಳು ಯಾವ ಒಂದು ಮೂಲ ಸಿದ್ಧಾಂತದ ಮೇಲೆ ನಿಂತಿವೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕಾಗತ್ತೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿರ್ತಕ್ಕಂಥದ್ದು. ಪರೀಕ್ಷೆ ಮಾಡಿ ಅಥವಾ ಪರೀಕ್ಷಿಸಿ ಅಂತ ಕೇಳಿದ್ದಾರೆ ಅಂತ ಅಂದ್ರೆ ನಮ್ಮ ಮತ್ತು US ನ ನಡುವೆ ಇರ್ತಕ್ಕಂಥ ಬೇಸಿಕ್ ಟೆನೆಟ್ಸ್ ಗಳೇನಿದೆ ಅವುಗಳನ್ನ ನಾವಿಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ 2 ರಾಷ್ಟ್ರಗಳ ರಾಜಕೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಿಮಿಲಾರಿಟೀಸ್ ಗಳನ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಇಂಟ್ರೊಡಕ್ಷನ್, ಬಾಡಿ ಮತ್ತು ಕನ್ಕ್ಲೂಷನ್ ಇದ್ರೆ ನಿಮ್ಮ ಆನ್ಸರ್ ಬಹಳನೇ ಸ್ಟ್ರಕ್ಚರ್ಡ್ ಮ್ಯಾನರ್ ನಲ್ಲಿ ಇರುತ್ತೆ. ಇದೇ ಅಲ್ಲದೆ ನೀವು ನಿಮ್ಮ ಉತ್ತರಗಳನ್ನ ಬರೆಯುವಾಗ ಫ್ಲೋ ಚಾರ್ಟ್ಸ್ ಗಳನ್ನ, ಡಯಾಗ್ರಾಮ್ಸ್ ಗಳನ್ನ ಕೂಡ ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಸ್ಪೆಷಲಿ ಜಿಯೋಗ್ರಫಿಕಲ್ ಕ್ವೆಶನ್ಸ್ ಗಳು ಬಂದಾಗ ಅದರಲ್ಲಿ ಜಿಯೋಗ್ರಫಿಯಲ್ಲಿ ಯಾವುದೋ ಒಂದು ರೀಜನ್ ಗೆ ಸಂಬಂಧಪಟ್ಟಂತ ಮಿನರಲ್ಸ್ ಗಳನ್ನ ಯಾವುದ್ರ ಬಗ್ಗೆ ಏನಾದ್ರೂ ನೀವು ಹೇಳುವಾಗ ಅದಕ್ಕೆ ಡಯಾಗ್ರಾಮ್ ಮ್ಯಾಪ್ ಅನ್ನ ಹಾಕೋದ್ರ ಮುಖಾಂತರವಾಗಿ ಹೇಳಿದಾಗ ನಿಮಗೆ ಹೆಚ್ಚಿನ ಮಾರ್ಕ್ಸ್ ಗಳು ಬರುತ್ತೆ. ಈ ರೀತಿಯಾಗಿ ಮ್ಯಾಪ್ಸ್ ಗಳು, ಡಯಾಗ್ರಾಮ್ಸ್ ಗಳು, ಫ್ಲೋ ಚಾರ್ಟ್ಸ್ ಗಳು ಇವುಗಳ ಬಳಕೆಯನ್ನ ಕೂಡ ನಿಮ್ಮ ಉತ್ತರಗಳಲ್ಲಿ ಮಾಡಿ. ಇನ್ನ ಕೆಲವೊಬ್ರು ಕೇಳಿದಿರಾ ಕಂಪ್ಲೀಟ್ ಮಾಡೆಲ್ ಆನ್ಸರ್ಸ್ ಗಳನ್ನ ನೀಡಿ ಅಂತ ಹೇಳಿ. ಆದ್ರೆ ಮಾಡೆಲ್ ಆನ್ಸರ್ಸ್ ಗಳನ್ನ ನಾವು ಯಾಕೆ ಕಂಪ್ಲೀಟ್ ಆಗಿ ಕೊಡ್ತಾ ಇಲ್ಲ ಅಂತ ಅಂದ್ರೆ, ನಾವು ಉತ್ತರಗಳನ್ನ ಬರೆಯೋದ್ರಿಂದಾಗಿ ನೀವು ನಿಮ್ಮ ಪ್ರಯತ್ನವನ್ನ ನಿಲ್ಲಿಸ್ಬಿಡ್ತೀರಾ. ಆದ್ರೆ ನಾವು ಒಂದಷ್ಟು ಓವರ್ವ್ಯೂ ಅನ್ನ ಕೊಡ್ತೇವೆ, ಯಾವ ರೀತಿ ಬರಿಬೇಕು ಅಂತ ಹೇಳಿ ನೀವು ಇನ್ನೊಂದಷ್ಟು ನಿಮ್ಮದೇ ಆದಂತ ಮೆಥಡ್ಸ್ ಗಳಲ್ಲಿ ಎಕ್ಸ್ಪ್ಲೋರ್ ಮಾಡಿ ಆ ಉತ್ತರಗಳನ್ನ ನಮಗೆ ಬರೆದು ಕಳಿಸಿ, ನಾವು ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೇವೆ. ಹಾಗಾಗಿ ನಿಮಗೆ ಮಾಡೆಲ್ ಆನ್ಸರ್ಸ್ ಗಳನ್ನೇ ಕಂಪ್ಲೀಟ್ ಆಗಿ ಕೊಡುವಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ನಾವು ಭಾವಿಸುವಂಥದ್ದು. ಇನ್ನ ಈ ಪ್ರಶ್ನೆಯ ಉತ್ತರದ ಬಗ್ಗೆ ಮಾತನಾಡೋದಾದ್ರೆ ಮೊದಲಿಗೆ ನಾವು ಇಂಟ್ರೊಡಕ್ಷನ್ ಅನ್ನ ನೀಡಬೇಕಾಗುತ್ತೆ. ಇಲ್ಲಿ ಭಾರತ ಮತ್ತು US ಅಂದ ತಕ್ಷಣ ನಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಸಿಮಿಲಾರಿಟಿ ಏನು ಅಂತ ಅಂದ್ರೆ, ಇಬ್ಬರು ಕೂಡ ರಿಪಬ್ಲಿಕ್ ಫಾರ್ಮ್ ಆಫ್ ಡೆಮೋಕ್ರಸಿಯನ್ನ ಹೊಂದಿರತಕ್ಕಂಥದ್ದು. ರಿಪಬ್ಲಿಕ್ ಅಂದ್ರೆ ಗಣತಂತ್ರ ವ್ಯವಸ್ಥೆ, ಅಂದ್ರೆ ನಮ್ಮ ಒಬ್ಬ ನಾಯಕನನ್ನ ನಾವೇ ಆಯ್ಕೆ ಮಾಡುವಂಥದ್ದು. ಈ 2 ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ನಾವು ಇದನ್ನ ಕಾಣ್ತೇವೆ. ಹಾಗಾಗಿ ಮೇಜರ್ ಟಾರ್ಚ್ ಬೇರರ್ಸ್ ಆಫ್ ರಿಪಬ್ಲಿಕ್ ಫಾರ್ಮ್ ಆಫ್ ಡೆಮೋಕ್ರಸಿ ಅಂತ ಹೇಳಿ 2 ರಾಷ್ಟ್ರಗಳನ್ನ ನಾವು ಕರಿಬಹುದು ಅನ್ನೋದನ್ನ ಹೇಳೋದ್ರ ಮುಖಾಂತರವಾಗಿ ನಾವು ಪ್ರಾರಂಭ ಮಾಡಬಹುದಾಗುತ್ತೆ. 2 ರಾಷ್ಟ್ರದ ರಾಜಕೀಯ ವ್ಯವಸ್ಥೆಗಳು ಯುನಿಕ್ ಸೆಟ್ ಆಫ್ ಟೆನೆಟ್ಸ್ ಗಳನ್ನ, ಅಂದ್ರೆ ತಮ್ಮದೇ ಆದಂತ ವಿಭಿನ್ನವಾದಂತ ಸಿದ್ಧಾಂತಗಳನ್ನ 2 ರಾಷ್ಟ್ರಗಳು ಫಂಡಮೆಂಟಲ್ಸ್ ಗಳನ್ನಾಗಿ ಹೊಂದಿರೋದ್ರಿಂದಾಗಿ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಗಳನ್ನ ಸಕ್ಸಸ್ಫುಲ್ ಆಗಿ ಈ ರಾಷ್ಟ್ರದಲ್ಲಿ ನಾವು ಎತ್ತಿ ಹಿಡಿತಾ ಇರ್ತಕ್ಕಂಥದ್ದು. ಈ ರೀತಿ 2 ರಾಷ್ಟ್ರಗಳಲ್ಲಿನ ಡೆಮೋಕ್ರಸಿಯ ಸಕ್ಸಸ್ನ ಬಗ್ಗೆ ಒಂದಷ್ಟು ಸಾಲುಗಳನ್ನ ನೀಡೋದ್ರ ಮುಖಾಂತರವಾಗಿ ನಾವು ಇಂಟ್ರೊಡಕ್ಷನ್ ಅನ್ನ ನೀಡಬಹುದಾಗುತ್ತೆ. ಇನ್ನ ಡಿಮ್ಯಾಂಡ್ ಆಫ್ ದಿ ಕ್ವೆಶನ್ ಅನ್ನ ಬಾಡಿಯಲ್ಲಿ ನಾವು ಅಡ್ರೆಸ್ ಮಾಡ್ತಿದ್ದೇವೆ. ಇಲ್ಲಿ 2 ರಾಷ್ಟ್ರಗಳ ರಾಜಕೀಯ ವ್ಯವಸ್ಥೆಗಳು ಯಾವ ಮೂಲ ಸಿದ್ಧಾಂತದ ಮೇಲೆ ನಿಂತಿದೆ ಅನ್ನೋದನ್ನ ನಾವು ಬರಿಬೇಕಾಗುತ್ತೆ. ಇಲ್ಲಿ ಮೊದಲಿಗೆ 2 ರಾಷ್ಟ್ರಗಳು ಕೂಡ ತಮ್ಮ ಸಂವಿಧಾನಕ್ಕೆ ಹೆಚ್ಚು ಮಹತ್ವವನ್ನು ನೀಡುವಂಥದ್ದು, ಆ ಸಂವಿಧಾನದ ಅಡಿಯಲ್ಲಿ ಅಡಕವಾಗಿರ್ತಕ್ಕಂಥದ್ದು ಸಮಾನತೆಗೆ, ತಮ್ಮ ಎಲ್ಲ ಸಿಟಿಸನ್ಸ್ಗಳಿಗೂ ಕೂಡ ಸಮಾನತೆಯನ್ನು ನೀಡುವಂತ ಅಂಶಗಳನ್ನ ನಮ್ಮ 2 ರಾಷ್ಟ್ರದ ಸಂವಿಧಾನಗಳು ಹೊಂದಿರತಕ್ಕಂಥದ್ದು. ಭಾರತ ಮಟ್ಟಿಗೆ ಬಂದಾಗ ಆರ್ಟಿಕಲ್ 14 to 18 ನಲ್ಲಿ ಈಕ್ವಾಲಿಟಿ ಆಫ್ ಆಲ್ ದ ಸಿಟಿಸನ್ಸ್ ನ ಬಗ್ಗೆ ನಾವು ಮಾತನಾಡ್ತೇವೆ. ಎಲ್ಲರಿಗೂ ಕೂಡ ಈಕ್ವಲ್ ಆಪರ್ಚುನಿಟೀಸ್ ಕೂಡ ನೋಡ್ಕೊಳ್ಳುವಂಥದ್ದು 2 ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಬಹುಮುಖ್ಯವಾದಂಥ ಸಿದ್ಧಾಂತ ಅಂತ ಕರಿಬಹುದು. ಎರಡನೇದಾಗಿ ಲಿಬರ್ಟಿ, ಸ್ಟೇಟ್ ಇಂಡಿವಿಜುವಲ್ಸ್ ಗಳನ್ನ ಕಂಟ್ರೋಲ್ ಮಾಡದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಇರುವಂಥದ್ದು ಲಿಬರ್ಟಿಗೆ ಸಂಬಂಧಪಟ್ಟಂತ ಪ್ರಾವಿಷನ್ಸ್ಗಳು. ಇದನ್ನ ಕೂಡ ನಾವು 2 ರಾಷ್ಟ್ರಗಳ ಒಂದು ಸಂವಿಧಾನದಲ್ಲಿ ನೋಡಬಹುದಾಗುತ್ತೆ. ಇಲ್ಲಿ ಪೀಪಲ್ಸ್ ನ ರೈಟ್ಸ್ ಗಳನ್ನ ಸ್ಟೇಟ್ ಯಾವುದೇ ರೀತಿಯಾಗಿ ಎನ್ಕ್ರೋಚ್ ಮಾಡದೇ ಇರುವಂತೆ ನೋಡ್ಕೊಳ್ಳುವಂತ ಪ್ರಾವಿಷನ್ಸ್ ಗಳನ್ನ ನಾವು ಲಿಬರ್ಟಿ ಅಡಿಯಲ್ಲಿ ನೋಡುವಂಥದ್ದು. ಇದು ಕೂಡ ಒಂದು ಮೂಲ ಸಿದ್ಧಾಂತವಾಗಿರ್ತಕ್ಕಂಥದ್ದು 2 ರಾಷ್ಟ್ರಗಳಲ್ಲಿ. 2 ರಾಷ್ಟ್ರಗಳು ಕೂಡ ಸಾವರಿನ್ ಕಂಟ್ರೀಸ್ ಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಸಾವರಿನ್ಟಿ ಕೂಡ ನಮ್ಮ ಒಂದು ಮೂಲ ಸಿದ್ಧಾಂತ ಆಗುತ್ತೆ. ಸಾವರಿನ್ ಕಂಟ್ರೀಸ್ಗಳು ಅಂತ ಅಂದ್ರೆ ನಮ್ಮ ಒಂದು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅನ್ನ ನಾವು ಹೊಂದಿರ್ತೇವೆ. ನಾವು ಯಾವುದೇ ಒಂದು ಬೇರೆ ಒಂದು ಸಂಸ್ಥೆ ಅಥವಾ ಬೇರೆ ಒಂದು ಕಂಟ್ರೀಸ್ಗಳು ನಮ್ಮ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ. ಅದ್ರ ಬದಲಾಗಿ ನಮ್ಮ ಡಿಸಿಷನ್ಸ್ ಅನ್ನ ನಾವೇ ತಗೊಳ್ಳುವಂಥದ್ದು. ಇದನ್ನ ಸಾವರಿನ್ಟಿ ಅಂತ ಹೇಳಿ ಕರಿತೇವೆ ಅಥವಾ ಸಾರ್ವಭೌಮತ್ವ ಅಂತ ಕರಿತೇವೆ. 2 ರಾಷ್ಟ್ರಗಳ ಸಿದ್ಧಾಂತಗಳು ಸಾರ್ವಭೌಮತ್ವದ ಮೇಲೆ ನಿಂತಿರ್ತಕ್ಕಂಥದ್ದು.
ಯುನೈಟೆಡ್ ನೇಷನ್, ವರ್ಲ್ಡ್ ಬ್ಯಾಂಕ್ನಂಥ ಸಂಸ್ಥೆಗಳನ್ನು ನೋಡಿದಾಗ ಕೆಲವೊಂದು ಬಾರಿ ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ನಿರ್ಧಾರಗಳನ್ನು ಅವರು ಕಂಟ್ರೋಲ್ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಅದೊಂದು ಪುಟ್ಟ ಎಕ್ಸೆಪ್ಷನ್ ಅಂತಾನೆ ಹೇಳ್ಬೋದು. ಮತ್ತೆ ಅದು ಕೇವಲ ಕೆಲವೊಂದಷ್ಟು ಫಿನಾನ್ಷಿಯಲ್ ಮ್ಯಾಟರ್ಸ್ಗಳಿಗೆ ಸಂಬಂಧಪಟ್ಟಂತಾಗಿರುತ್ತೆ. ಅಂತಿಮವಾಗಿ ನಮ್ಮ ರಾಷ್ಟ್ರದ ಕುರಿತಂತೆ ಯಾವುದೇ ಒಂದು ನಿರ್ಧಾರವನ್ನ ನಮ್ಮ ರಾಷ್ಟ್ರದವರು ನಾವೇ ತಗೊಳ್ಳುವಂಥದ್ದು, ನಾವು ಕಂಪ್ಲೀಟ್ ಫ್ರೀಡಮ್ ಅನ್ನು ಹೊಂದಿರ್ತೇವೆ. ಹಾಗಾಗಿ ಸಾರ್ವಭೌಮತ್ವವು ಕೂಡ ಒಂದು ಮೂಲವಾದಂಥ ಒಂದು ಸಿದ್ಧಾಂತ ಆಗುತ್ತೆ ಎರಡು ರಾಷ್ಟ್ರಗಳ ನಡುವೆ ಇರ್ತಕ್ಕಂಥದ್ದು. ಇನ್ನು ಗವರ್ನೆನ್ಸ್ ಬೈ ಪೀಪಲ್, ನಮ್ಮನ್ನ ಆಳುವಂಥವರನ್ನ ನಾವೇ ಆಯ್ಕೆ ಮಾಡುವಂಥದ್ದು ಕೂಡ, ಅಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್ಸ್ ನ ಮುಖಾಂತರವಾಗಿ ನಮ್ಮನ್ನ ನಾವೇ ಆಯ್ಕೆ ಮಾಡುವಂಥದ್ದು ಭಾರತದಲ್ಲಿ ನಾವು ನೋಡ್ತೇವೆ. ಇದೇ ರೀತಿಯಾಗಿ US ನಲ್ಲೂ ಕೂಡ ಎಲೆಕ್ಷನ್ಸ್ಗಳು ನಡೆಯುವಂಥದ್ದು, ಅಲ್ಲಿ ಕೂಡ ಅವರನ್ನ ಆಳುವಂಥವರನ್ನ ಅವರೇ ಆಯ್ಕೆ ಮಾಡ್ತಾರೆ. ಗವರ್ನೆನ್ಸ್ ಬೈ ಪೀಪಲ್ ಅನ್ನುವಂಥದ್ದು ಕೂಡ ಎರಡು ರಾಷ್ಟ್ರಗಳಲ್ಲಿರತಕ್ಕಂಥ ಒಂದು ಮೂಲ ಸಿದ್ಧಾಂತ ಅನ್ಬೋದು. ಇನ್ನ ಸೆಕ್ಯುಲರಿಸಂ, ಎರಡೂ ರಾಷ್ಟ್ರಗಳಲ್ಲೂ ಕೂಡ ಜಾತ್ಯತೀತ ವ್ಯವಸ್ಥೆಯನ್ನ ಕಾಣ್ತೇವೆ. ಭಾರತದ ವಿಷಯಕ್ಕೆ ಬಂದಾಗ ಪಾಸಿಟಿವ್ ಸೆಕ್ಯುಲರಿಸಂ ಅನ್ನ, ಅಂದ್ರೆ ಎಲ್ಲ ಧರ್ಮಗಳಿಗೂ ಕೂಡ ಸಮಾನವಾದಂಥ ಒಂದು ಮಹತ್ವವನ್ನು ನೀಡುವಂಥದ್ದನ್ನ ನಾವು ನಮ್ಮ ಭಾರತದಲ್ಲಿ ಕಾಣುವಂಥದ್ದು. ಇನ್ನ ಕಡೆಯದಾಗಿ ಫೆಡರಲಿಸಂ, ಇದು ಬಹುಮುಖ್ಯವಾದಂತಹ ಒಂದು ಅಂಶ ಅಂತಾನೆ ಕರಿಬಹುದು. ಫೆಡರಲಿಸಂ ನಲ್ಲಿ ಎರಡೂ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಫೆಡರಲಿಸಂ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳಿದೆ. US ಅನ್ನ ಟ್ರೂ ಫೆಡರಲಿಸಂ ಅಂತಾನೆ ಕರಿಬಹುದು, ಆದ್ರೆ ನಮ್ಮಲ್ಲಿ ಒಂದು ರೀತಿಯಾದಂತಹ ಕ್ವಾಸಿ ಫೆಡರಲ್ ವ್ಯವಸ್ಥೆಯನ್ನ ನಾವು ಕಾಣ್ತೇವೆ. ಆದ್ರೂ ಕೂಡ ಫೆಡರಲಿಸಂ ಅನ್ನುವಂಥದ್ದು ಎರಡೂ ರಾಷ್ಟ್ರಗಳಲ್ಲಿರ್ತಕ್ಕಂಥ ಒಂದು ಸಿದ್ಧಾಂತವಾಗಿ ಕಾಣೋದ್ರಿಂದ ಇವೆಲ್ಲವೂ ಎರಡೂ ರಾಷ್ಟ್ರಗಳು ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿ ಇವತ್ತು ಕೂಡ ಸಕ್ಸಸ್ಫುಲ್ ಆಗಿ ಮುಂದುವರಿತಾ ಇರೋದಕ್ಕೆ ಕಾರಣ ಆಗುವಂತ ಮೂಲಭೂತವಾದಂತ ಇಬ್ಬರಿಗೂ ಕೂಡ ಸಿಮಿಲರ್ ಆಗಿ ಇರ್ತಕ್ಕಂಥ ಸಿದ್ಧಾಂತಗಳು ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಇನ್ನು ಕನ್ಕ್ಲೂಷನ್ ಅನ್ನ ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂತಂದ್ರೆ, ಭಾರತ ಮತ್ತು US ನ ನಡುವೆ ಇರ್ತಕ್ಕಂಥ ಕಾಮನ್ ಕ್ಯಾರೆಕ್ಟರ್ಸ್ ಗಳನ್ನ ಈಗಾಗಲೇ ನಾವು ತಿಳಿಸಿರುವಂತದ್ದು. ಈ ಕಾಮನ್ ಕ್ಯಾರೆಕ್ಟರ್ಸ್ ಗಳು ನಮ್ಮ ಎರಡೂ ರಾಷ್ಟ್ರಗಳ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ಗೆ ಮೂಲಭೂತವಾಗಿ ಕಾರ್ಯ ಮಾಡುವಂತದ್ದು. ಹಾಗೆ ಈ ಫೀಚರ್ಸ್ಗಳು ಜಗತ್ತಿನಲ್ಲಿ ಯಾವುದೇ ರೀತಿಯಾದಂಥ ಸಿಚುಯೇಷನ್ಸ್ಗಳು ಬಂದರೂ ಕೂಡ ಸ್ಪಿರಿಟ್ ಆಫ್ ಡೆಮೋಕ್ರಸಿಯನ್ನ ಅಲೈವ್ ಆಗಿಡೋದಕ್ಕೆ ಕಾರಣವಾಗ್ತವೆ ಅಂತ ಹೇಳಿ ನಮ್ಮ ಉತ್ತರವನ್ನ ಮುಗಿಸ್ಬೋದಾಗುತ್ತೆ. ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಉತ್ತರಗಳನ್ನ ಕರೆಕ್ಷನ್ ಮಾಡಿ ನಿಮ್ಮ ಉತ್ತರಗಳಲ್ಲಿರ್ತಕ್ಕಂಥ ಬೆಸ್ಟ್ ಆನ್ಸರ್ಸ್ಗಳನ್ನ ನಾವು ಸ್ಯಾಟರ್ಡೆ ಡಿಸ್ಕಸ್ ಮಾಡೋಣ. ಇನ್ನ ಇವತ್ತಿನ ಸಿಲೆಬಸ್ ಅನ್ನ ನಾನು ನಿನ್ನೆಯೇ ಹೇಳಿದ್ದೆ. ಇವತ್ತು ಸಪ್ರೇಷನ್ ಆಫ್ ಪವರ್ಸ್ ನ ಬಗ್ಗೆ ಕೂಡ ಒಂದು ಪ್ರಶ್ನೆಯನ್ನ ನೋಡೋಣ. ಇವತ್ತಿನ ಮೊದಲ ಪ್ರಶ್ನೆ, ಡು ಯು ಥಿಂಕ್ ದಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಸಂಟ್ ಅಕ್ಸೆಪ್ಟ್ ಪ್ರಿನ್ಸಿಪಲ್ ಆಫ್ ಸ್ಟ್ರಿಕ್ಟ್ ಸಪ್ರೇಷನ್ ಆಫ್ ಪವರ್ಸ್, ರಾದರ್ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತ ಹೇಳಿ ಈ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು. ಇದು 2019ರಲ್ಲಿ UPSC ಮೇನ್ಸ್ ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಭಾರತ ಸಂವಿಧಾನದಲ್ಲಿ ನಾವು ಸಪ್ರೇಷನ್ ಆಫ್ ಪವರ್ಸ್ ಅನ್ನ ಕಾಣ್ತೇವೆ, ಆದ್ರೆ ಸ್ಟ್ರಿಕ್ಟ್ ಸಪ್ರೇಷನ್ ಆಫ್ ಪವರ್ಸ್ ಅನ್ನ ಕಾಣೋದಿಲ್ಲ. ಬದಲಾಗಿ ಭಾರತದ ಸಪ್ರೇಷನ್ ಆಫ್ ಪವರ್ಸ್ ಅನ್ನುವಂಥ ಪ್ರಿನ್ಸಿಪಲ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ನ ಆಧಾರಿತವಾಗಿ ಇರುವಂತದ್ದು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಇಂಟ್ರೊಡಕ್ಷನ್ ಅನ್ನ ಯಾವ ರೀತಿಯಾಗಿ ನೀಡಬಹುದು ಅಂತ ಅಂದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾವ್ ಡಿಫೈನ್ಡ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಡಿಫರೆಂಟ್ ಆರ್ಗನ್ಸ್ ಆಫ್ ದಿ ಸ್ಟೇಟ್. ಭಾರತ ಸಂವಿಧಾನವು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಈ ಮೂರು ಅಂಗಗಳ ನಡುವೆ ಇರ್ತಕ್ಕಂಥ ಅವರದ್ದೇ ಆದಂಥ ಪವರ್ಸ್ ಅಂಡ್ ಫಂಕ್ಷನ್ಸ್ ನ ಬಗ್ಗೆ ಪ್ರಾಪರ್ ಆಗಿ ಡಿಫೈನ್ ಮಾಡಿದೆ. ಆದ್ರೆ US ನಲ್ಲಿ ನಾವು ಕಾಣುವಂತ ಸ್ಟ್ರಿಕ್ಟ್ ಸಪ್ರೇಷನ್ ಆಫ್ ಪವರ್ಸ್ ಅನ್ನ ಭಾರತದ ಸಂವಿಧಾನದಲ್ಲಿ ಕಾಣೋದಕ್ಕಾಗಲ್ಲ. ಭಾರತ ಸಂವಿಧಾನದ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳೇನಿದೆ ಇವು ನಮ್ಮ ಈ ಮೂರು ಆರ್ಗನ್ಸ್ ಗಳ ನಡುವೆ ಪ್ರಿನ್ಸಿಪಲ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರೋದನ್ನ ನಮಗೆ ತಿಳಿಸುತ್ತೆ ಅನ್ನೋದನ್ನ ಇಂಟ್ರೊಡಕ್ಷನ್ ನಲ್ಲಿ ನಾವು ಬರಿಬೋದಾಗುತ್ತೆ. ಬಾಡಿ ಆಫ್ ದಿ ಆನ್ಸರ್ ನಲ್ಲಿ ಪ್ರಶ್ನೆಯ ಡಿಮ್ಯಾಂಡ್ ಅನ್ನ ನಾವು ಅಡ್ರೆಸ್ ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಭಾರತದ ಸಪ್ರೇಷನ್ ಆಫ್ ಪವರ್ಸ್ ಏನಿದೆ ಇದು ಪ್ರಿನ್ಸಿಪಲ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ನ ಆಧಾರಿತವಾಗಿದೆ ಅನ್ನೋದನ್ನ ನಾವಿಲ್ಲಿ ತಿಳಿಸ್ತಾ ಹೋಗಬೇಕಾಗುತ್ತೆ ಉದಾಹರಣೆಗಳ ಸಮೇತವಾಗಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಕ್ಸಿಕ್ಯೂಟಿವ್ ಹೆಡ್ ಆಗಿರ್ತಾರೆ. ಎಕ್ಸಿಕ್ಯೂಟಿವ್ ಪವರ್ ಅನ್ನ ಪ್ರೆಸಿಡೆಂಟ್ ಹೊಂದಿದ್ರು ಕೂಡ ಅವರು COM ನ ಅಡ್ವೈಸ್ ನ ಮೇಲೆ ಕಾರ್ಯ ಮಾಡಬೇಕಾಗುತ್ತೆ. ಆರ್ಟಿಕಲ್ 75 ಹೇಳೋದ್ರ ಪ್ರಕಾರವಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳು ವಿತ್ ರೆಸ್ಪಾನ್ಸಿಬಿಲಿಟಿ ಆಫ್ ಫಾರ್ಮಿಂಗ್ ಪಾಲಿಸೀಸ್ ಮತ್ತೆ ಇಂಪ್ಲಿಮೆಂಟಿಂಗ್ ದೆಮ್, ಪಾಲಿಸೀಸ್ ಗಳನ್ನ ಫಾರ್ಮ್ ಮಾಡುವಂಥದ್ದು ಮತ್ತೆ ಅವುಗಳನ್ನ ಇಂಪ್ಲಿಮೆಂಟ್ ಮಾಡುವಂತ ಕಾರ್ಯವನ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರು ಮಾಡಿದ್ರು ಕೂಡ ಅವರು ಪಾರ್ಲಿಮೆಂಟಿನ ಸದಸ್ಯರಾಗಿರ್ತಾರೆ, ಅಂದ್ರೆ ಶಾಸಕಾಂಗದ ಸದಸ್ಯತ್ವವನ್ನು ಹೊಂದಿರ್ತಾರೆ. ಮತ್ತೆ ಲೋಕಸಭೆಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಅಂದ್ರೆ ಲೋಕಸಭೆಯ ಸದಸ್ಯತ್ವವನ್ನು ಹೊಂದಿರತಕ್ಕಂಥವ್ರು ಅಥವಾ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಪಾರ್ಲಿಮೆಂಟಿನ ಶಾಸಕಾಂಗದ ಸದಸ್ಯತ್ವವನ್ನು ಹೊಂದಿರತಕ್ಕಂಥವ್ರು ಕಾರ್ಯಾಂಗದ ಕೆಲಸಗಳನ್ನ ಮಾಡುವಂಥದ್ದು. ಇನ್ನ ಪಾರ್ಲಿಮೆಂಟ್ ಲೆಜಿಸ್ಲೇಟಿವ್ ಬಾಡಿ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂದಾಗ ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು ಮತ್ತು ಪ್ರೆಸಿಡೆಂಟ್ ಕೂಡ ಇದರ ಒಂದು ಅವಿಭಾಜ್ಯ ಅಂಗ ಆಗಿರ್ತಾರೆ. ಅಂದ್ರೆ ಎಕ್ಸಿಕ್ಯೂಟಿವ್ ಹೆಡ್ ಆಗಿರ್ತಕ್ಕಂಥವ್ರು, ಕಾರ್ಯಾಂಗದ ಮುಖ್ಯಸ್ಥರು ಕೂಡ ಶಾಸಕಾಂಗದಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಇದು ಕೂಡ ನಮಗೆ ತೋರಿಸ್ತಾ ಇದೆ ಸಪ್ರೇಷನ್ ಆಫ್ ಪವರ್ಸ್ ಅನ್ನುವಂಥದ್ದು ಭಾರತದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಆಗಲ್ಲ ಅಂತ ಹೇಳಿ. ಇನ್ನ ಡಿಫ್ರೆಂಟ್ ಮೋಷನ್ಸ್ ಗಳನ್ನ ನೋಡಿದಾಗ ಸೆನ್ಸರ್ ಮೋಷನ್ ನ ಮುಖಾಂತರವಾಗಿ, ನೋ ಕಾನ್ಫಿಡೆನ್ಸ್ ಮೋಷನ್ ನ ಮುಖಾಂತರವಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳಿಗೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅನ್ನ ಪಾರ್ಲಿಮೆಂಟ್ ಹೊಂದಿರತಕ್ಕಂಥದ್ದು. ಶಾಸಕಾಂಗಕ್ಕೆ ಕಾರ್ಯಾಂಗದ ಮೇಲಿರ್ತಕ್ಕಂಥ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅನ್ನ ಇಲ್ಲಿ ನೋಡಬಹುದು. ಆರ್ಟಿಕಲ್ 61 ನಲ್ಲಿ ಕೂಡ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಅನ್ನ ಇಂಪೀಚ್ ಮಾಡಬಹುದು, ಪ್ರೆಸಿಡೆಂಟ್ ಏನಾದ್ರೂ ಕಾನ್ಸ್ಟಿಟ್ಯೂಷನ್ ಅನ್ನ ವೈಲೇಟ್ ಮಾಡಿದ್ರೆ ಅಂತ ಹೇಳಿ ಹೇಳುತ್ತೆ. ಇಲ್ಲೂ ಕೂಡ ನಮಗೆ ಶಾಸಕಾಂಗ ಕಾರ್ಯಾಂಗದ ಮೇಲೆ ಯಾವ ರೀತಿಯಾದಂತಹ ಒಂದು ಪವರ್ ಅನ್ನು ಹೊಂದಿದೆ ಅನ್ನೋದು ತೋರಿಸ್ತಾ ಇದೆ.
ಇನ್ನು ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಪೆಕ್ಸ್ ಬಾಡಿ. ಆದರೆ ಈ ಸುಪ್ರೀಂ ಕೋರ್ಟಿಗೆ ಇರ್ತಕ್ಕಂಥ ಜುಡಿಷಿಯಲ್ ರಿವ್ಯೂ ಆಗಿರ್ಬೋದು, ಈ ರಿಟ್ಸ್ಗಳಾಗಿರ್ಬೋದು, ಆರ್ಟಿಕಲ್ 32 ಮತ್ತು ಆರ್ಟಿಕಲ್ 226 ಈ ಆರ್ಟಿಕಲ್ಸ್ನ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಸ್ಗಳಿಗಿರ್ತಕ್ಕಂಥ ಪವರ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಆಕ್ಷನ್ಸ್ಗಳು, ಅಂದರೆ ಶಾಸಕಾಂಗದ ವತಿಯಿಂದ ಬರುವಂಥ ಯಾವುದೇ ಶಾಸನಗಳಾಗಿರ್ಬೋದು ಅಥವಾ ಕಾರ್ಯಾಂಗಗಳು ತಗೊಳ್ಳುವಂಥ ನಿರ್ಧಾರಗಳಾಗಿರ್ಬೋದು, ಇವುಗಳ ಸಾಂವಿಧಾನಿಕವಾದಂಥ ಬದ್ಧತೆಯನ್ನು, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಚೆಕ್ ಮಾಡುವಂಥ ಕಾರ್ಯವನ್ನು ನ್ಯಾಯಾಂಗ ಮಾಡುತ್ತೆ. ಅಂದರೆ ನ್ಯಾಯಾಂಗಕ್ಕೂ ಕೂಡ ಇಲ್ಲಿ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಆಕ್ಷನ್ಸ್ಗಳ ಮೇಲೆ ಒಂದಷ್ಟು ಅಧಿಕಾರ ಇರ್ತಕ್ಕಂಥದ್ದು. ಆದರೆ ಇದೇ ಅವರನ್ನು ಆಯ್ಕೆ ಮಾಡುವಂಥದ್ದು ಅಥವಾ ಅವರನ್ನು ಅಪಾಯಿಂಟ್ ಮಾಡುವಂಥದ್ದು, ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳನ್ನು, ಹೈಕೋರ್ಟಿನ ನ್ಯಾಯಮೂರ್ತಿಗಳನ್ನು ಅಪಾಯಿಂಟ್ಮೆಂಟ್ ಮಾಡುವಂಥ ಕಾರ್ಯವನ್ನು ಪ್ರೆಸಿಡೆಂಟ್ ಅವರು ಮಾಡುವಂಥದ್ದು, ಮತ್ತು ಅವರನ್ನು ರಿಮೂವ್ ಮಾಡುವಂಥ ಕಾರ್ಯವನ್ನು ಪಾರ್ಲಿಮೆಂಟ್ ಮಾಡುವಂಥದ್ದು. ನ್ಯಾಯಾಂಗದ ಮೇಲೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಕೂಡ ಪವರ್ ಇರ್ತಕ್ಕಂಥದ್ದು. ಹಾಗೆ ನ್ಯಾಯಾಂಗವು ಶಾಸಕಾಂಗ ಮತ್ತು ಕಾರ್ಯಾಂಗ ತರುವಂಥ ಕಾರ್ಯಗಳಲ್ಲಿ ತಪ್ಪುಗಳಿದ್ರೆ ಅವುಗಳನ್ನು ಗುರುತಿಸಿ ಅದು ತಪ್ಪು ಅಂತ ಹೇಳಿ ಅವುಗಳನ್ನು ತೆಗೆದುಹಾಕುವಂಥ ಅಧಿಕಾರವನ್ನು ನ್ಯಾಯಾಂಗ ಕೂಡ ಹೊಂದಿರತಕ್ಕಂಥದ್ದು. ಇನ್ನು ನಮ್ಮ ಕನ್ಕ್ಲೂಷನ್ ನಲ್ಲಿ ಒಟ್ಟಾರೆಯಾಗಿ ಸಪರೇಷನ್ ಆಫ್ ಪವರ್ಸ್ ಅನ್ನುವಂಥ ಐಡಿಯಾ ಬಂದಿದ್ದು ಈ ಮೂರು ಅಂಗಗಳ ನಡುವೆ ಪವರ್ ಅನ್ನುವಂಥದ್ದು ಡಿವೈಡ್ ಆಗಲಿ ಅಂತ ಹೇಳಿ, ಇಲ್ಲಿ ಸ್ಟ್ರಿಕ್ಟ್ ಸೆನ್ಸ್ ನಲ್ಲಿ ಈ ಒಂದು ಡಾಕ್ಟ್ರಿನ್ ಅನ್ನು ಫಾಲೋ ಮಾಡುವಂಥದ್ದು ಇವತ್ತಿನ ಆಧುನಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಸಾಧ್ಯ ಆಗೋದಿಲ್ಲ. ಸಪರೇಷನ್ ಆಫ್ ಪವರ್ಸ್ ಇನ್ ವ್ಯಾಲ್ಯೂಸ್ ಲೈಸ್ ಇನ್ ಎಂಫಸಿಸ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅನ್ನೋದನ್ನ ನಾವು ಮೆನ್ಷನ್ ಮಾಡೋದ್ರ ಮುಖಾಂತರವಾಗಿ ದೇ ಆರ್ ನೆಸೆಸರಿ ಟು ಪ್ರಿವೆಂಟ್ ದ ಅಬ್ಯೂಸ್ ಆಫ್ ಪವರ್ ಅಂಡ್ ಅಪ್ಹೋಲ್ಡ್ ದಿ ರೂಲ್ ಆಫ್ ಲಾ ಅಂತ ಹೇಳಿ ಒಟ್ಟಾರೆಯಾಗಿ ಭಾರತದಲ್ಲಿ ಪ್ರಿನ್ಸಿಪಲ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅನ್ನುವಂಥದ್ದು ಈ ಮೂರು ಅಂಗಗಳ ನಡುವೆ ಇದೆ. ಹಾಗೂ ಅದು ಇರುವುದರಿಂದಾಗಿ ಸ್ಮೂತ್ ಫಂಕ್ಷನಿಂಗ್ ಆಫ್ ದಿ ಹೋಲ್ ಸಿಸ್ಟಮ್ ಅನ್ನುವಂಥದ್ದು ಭಾರತದಲ್ಲಿ ಆಗ್ತಾ ಇದೆ ಅಂತ ಹೇಳೋದ್ರ ಮುಖಾಂತರವಾಗಿ ನಾವು ಕನ್ಕ್ಲೂಡ್ ಮಾಡಬಹುದಾಗುತ್ತೆ. ಇನ್ನು ಇಂದಿನ ಎರಡನೇ ಪ್ರಶ್ನೆ, ದಿ ಕಾನ್ಸೆಪ್ಟ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ಲಿ ಎಂಫಸೈಸ್ಡ್ ಇನ್ ರೀಸೆಂಟ್ ಇಯರ್ಸ್. ಹೈಲೈಟ್ ದಿ ಡ್ರಾಬ್ಯಾಕ್ಸ್ ಇನ್ ದ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಅಂಡ್ ದ ಎಕ್ಸ್ಟೆಂಟ್ ಟು ವಿಚ್ ಕೋಆಪರೇಟಿವ್ ಫೆಡರಲಿಸಮ್ ವುಡ್ ಆನ್ಸರ್ಸ್ ದ ಶಾರ್ಟ್ ಕಮಿಂಗ್ಸ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. 2015ರ UPSC ಮೈನ್ಸ್ನ ಪ್ರಶ್ನೆ ಇದಾಗಿರುವಂಥದ್ದು. ಕನ್ನಡದಲ್ಲಿ ಪ್ರಶ್ನೆಯ ಅರ್ಥವನ್ನು ನೋಡೋದಾದ್ರೆ, ಸಹಕಾರಿ ಸಂಯುಕ್ತ ವ್ಯವಸ್ಥೆಯ ಒಂದು ಕಾನ್ಸೆಪ್ಟ್ ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಮಹತ್ವವನ್ನು ಪಡಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ನಮ್ಮಲ್ಲಿರ್ತಕ್ಕಂಥ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ನಲ್ಲಿರ್ತಕ್ಕಂಥ ತೊಂದರೆಗಳು ಅಥವಾ ತೊಡಕುಗಳು ಯಾವುದು ಅನ್ನೋದನ್ನ ಹೈಲೈಟ್ ಮಾಡಬೇಕಾಗುತ್ತೆ. ಮತ್ತೆ ಈ ಕೋಆಪರೇಟಿವ್ ಫೆಡರಲಿಸಮ್ ಅನ್ನ ಬಳಕೆ ಮಾಡೋದ್ರ ಮುಖಾಂತರವಾಗಿ ಶಾರ್ಟ್ ಕಮಿಂಗ್ಸ್ ಅನ್ನ ಯಾವ ರೀತಿಯಾಗಿ ಓವರ್ಕಮ್ ಮಾಡಬಹುದು ಅನ್ನೋದನ್ನ ನಾವಿಲ್ಲಿ ತಿಳಿಸಬೇಕಾಗುತ್ತೆ. ಮೊದಲಿಗೆ ಯಾವ ರೀತಿ ಇಂಟ್ರೊಡಕ್ಷನ್ ಅನ್ನ ಬರೀತೀರಾ, ಈ ರೀತಿ ಯಾವುದೇ ಪ್ರಶ್ನೆಗಳು ಬಂದಾಗ ಇಲ್ಲಿ ಕೀವರ್ಡ್ಸ್ಗಳು ಏನಿರುತ್ತೆ, ಅಂದರೆ ಈ ಒಂದು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ಬಹುಮುಖ್ಯವಾದ ಅಂಗಗಳೇನಿರುತ್ತೆ, ಈ ಅಂಗಗಳನ್ನು ಡಿಫೈನ್ ಮಾಡೋದ್ರ ಮುಖಾಂತರವಾಗಿ ನೀವು ಈಸಿಯಾಗಿ ಇಂಟ್ರೊಡಕ್ಷನ್ ಅನ್ನು ಕೊಡ್ಬೋದಾಗುತ್ತೆ. ಇಲ್ಲೂ ಕೂಡ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳಿ ಕೇಳ್ತಾ ಇರೋದ್ರಿಂದ ಕೋಆಪರೇಟಿವ್ ಫೆಡರಲಿಸಮ್ ಅನ್ನ ಡೆಫಿನೇಷನ್ ಅನ್ನು ನೀಡುವಂಥದ್ದು ನಿಮಗೆ ಈಸಿಯಾದಂಥ ಒಂದು ಇಂಟ್ರೊಡಕ್ಷನ್ ಆಗುತ್ತೆ. ಕೋಆಪರೇಟಿವ್ ಫೆಡರಲಿಸಮ್ ಅಂದರೆ ಏನು ಅಂದಾಗ, ಸೆಂಟರ್ ಅಂಡ್ ಸ್ಟೇಟ್ ಶೇರ್ ಅ ಹಾರಿಜಾಂಟಲ್ ರಿಲೇಶನ್ಶಿಪ್. ಹಾರಿಜಾಂಟಲ್ ರಿಲೇಶನ್ಶಿಪ್ ಅಂತ ಅಂದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ವ್ಯವಸ್ಥೆ, ಸೆಂಟರ್ ಆಗಿರ್ಬೋದು, ಸ್ಟೇಟ್ಸ್ ಆಗಿರ್ಬೋದು, ಲೋಕಲ್ ಗವರ್ಮೆಂಟ್ಸ್ಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ರೀತಿಯ ಈಕ್ವಲ್ ಇಂಪಾರ್ಟೆನ್ಸ್ ಅಥವಾ ಈಕ್ವಲ್ ಆದಂಥ ಪವರ್ಸ್ಗಳು ಇರುವಂಥದ್ದು. ಈ ರೀತಿಯಾದಂಥ ಹಾರಿಜಾಂಟಲ್ ರಿಲೇಶನ್ಶಿಪ್ ಅನ್ನ ಸೆಂಟರ್ ಮತ್ತೆ ಸ್ಟೇಟ್ಸ್ಗಳು ಹೊಂದೋದನ್ನ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಗ್ರೀವೆನ್ಸಸ್ಗಳನ್ನು ಮ್ಯೂಚುವಲ್ ಟ್ರಸ್ಟ್ ಮತ್ತೆ ಕೋಆರ್ಡಿನೇಷನ್ ಇಂದ ಅಡ್ರೆಸ್ ಮಾಡುವಂಥದ್ದು. ಅಂದರೆ ಸೆಂಟರ್ ಮತ್ತೆ ಸ್ಟೇಟ್ಸ್ನ ನಡುವೆ ಇರುವಂಥ ಮ್ಯೂಚುವಲ್ ಟ್ರಸ್ಟ್ ಮತ್ತು ಕೋಆರ್ಡಿನೇಷನ್ನಿಂದ ಇಲ್ಲಾಗುವಂಥ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವಂಥದ್ದು ಮತ್ತು ಎರಡೂ ವ್ಯವಸ್ಥೆಯು ಕೂಡ ಹಾರಿಜಾಂಟಲ್ ರಿಲೇಶನ್ಶಿಪ್ ಅನ್ನು ಹೊಂದಿರುವಂಥದ್ದು. ಇದನ್ನು ನಾವು ಕೋಆಪರೇಟಿವ್ ಫೆಡರಲಿಸಮ್ ಅಂತೇಳಿ ಡಿಫೈನ್ ಮಾಡ್ಬೋದು. ಉತ್ತರದ ಬಾಡಿಯಲ್ಲಿ ಸದ್ಯದ ವ್ಯವಸ್ಥೆಯಲ್ಲಿರ್ತಕ್ಕಂಥ ತೊಂದರೆಗಳು ಯಾವುದು ಅನ್ನೋದನ್ನ ನಾವು ತಿಳಿಸಬೇಕಾಗುತ್ತೆ. ಮೊದಲನೆಯದಾಗಿ ಗವರ್ನರ್ ಅನ್ನುವಂತಹ ಒಂದು ಸಾಂವಿಧಾನಿಕ ಹುದ್ದೆ ಏನಿದೆ, ಈ ಹುದ್ದೆಯಲ್ಲೇ ಸಾಕಷ್ಟು ತೊಡಕುಗಳಿರ್ತಕ್ಕಂಥದ್ದು. ಯಾವ ರೀತಿ ಅಂತ ಅಂದ್ರೆ, ಇವರನ್ನ ಆಯ್ಕೆ ಮಾಡುವಂತವರು ನೇರವಾಗಿ ಕೇಂದ್ರ ಸರ್ಕಾರದಿಂದ ಅಥವಾ ಕೇಂದ್ರದಿಂದ ಆಯ್ಕೆ ಆಗ್ತಾರೆ. ರಾಜ್ಯ ಸರ್ಕಾರದ ಯಾವುದೇ ಒಂದು ಒಪಿನಿಯನ್ ಅನ್ನ ಕಾಮನ್ ಆಗಿ ಇವತ್ತಿನ ಮಟ್ಟಿಗೆ ಕನ್ಸೆಂಟ್ ಅನ್ನುವಂಥದ್ದು ತಗೊಳ್ತಾ ಇರಲ್ಲ. ಅದ್ರ ಜೊತೆಗೆ ಈ ಒಂದು ಗವರ್ನರ್ಗೆ ಸಾಕಷ್ಟು ಡಿಸ್ಕ್ರಿಷನರಿ ಪವರ್ಸ್ಗಳು ಕೂಡ ಇರುವಂಥದ್ದು. ಯಾವುದೇ ಒಂದು ಬಿಲ್ಲಿಗೆ ಸಂಬಂಧಪಟ್ಟಂತೆ ಪ್ರೆಸಿಡೆಂಟ್ ಗಿಂತಲೂ ಕೂಡ ಹೆಚ್ಚಿನ ಡಿಸ್ಕ್ರಿಷನರಿ ಪವರ್ಸ್ಗಳನ್ನು ಹೊಂದಿರತಕ್ಕಂಥದ್ದು. ಇದು ಈ ಎಕ್ಸಿಸ್ಟಿಂಗ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಒಂದು ಹರ್ಡಲ್ ಅಥವಾ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಇನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ನ ವಿಚಾರಕ್ಕೆ ಬಂದರೆ, ಇವುಗಳನ್ನು ಫಾರ್ಮುಲೇಟ್ ಮಾಡುವಂಥ ಕಾರ್ಯವನ್ನ ಕೇಂದ್ರ ಸರ್ಕಾರದವರು ಮಾಡ್ತಾರೆ, ಆದರೆ ಅವುಗಳ ಇಂಪ್ಲಿಮೆಂಟೇಷನ್ ಅನ್ನ ರಾಜ್ಯ ಸರ್ಕಾರಗಳು ಮಾಡುವಂಥದ್ದು. ಫಿನಾನ್ಸಸ್ ಏನೋ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುತ್ತೆ, ಆದರೆ ನಮ್ಮ ರಾಜ್ಯಗಳಲ್ಲಿರುವಂಥ ತೊಡಕುಗಳಾಗಿರ್ಬೋದು ಅಥವಾ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಬೇಕಾಗುವಂಥ ಕಾರ್ಯಗಳು ಏನು ಅನ್ನೋದನ್ನ ಆಯಾ ರಾಜ್ಯಗಳೇ ನಿರ್ಧರಿಸೋದು ಒಳಿತೇ ಹೊರತು ಡೆಲ್ಲಿಯಲ್ಲಿ ಕುಳಿತಿದ್ದಂಥವರು ನಿರ್ಧಾರ ಮಾಡುವಂಥದ್ದು ಸರಿಯಲ್ಲ. ಈ ನಿಟ್ಟಿನಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗಳು ಕೂಡ ಇಲ್ಲಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಅನ್ನೋದನ್ನ ಮೆನ್ಷನ್ ಮಾಡಬಹುದು. ಇನ್ನು ಇವತ್ತು ಬಹಳ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗುವಂಥದ್ದು GST. ಈ ಬಾರಿಯ ಮೇನ್ಸ್ನಲ್ಲಿ ಕೂಡ ಇದ್ರ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಯಾಕೆಂದ್ರೆ GST ಕಾಂಪನ್ಸೇಷನ್ ಕೂಡ ಸರಿಯಾಗಿ ನೀಡದೇ ಇರುವಂಥ ವಿಚಾರದಲ್ಲಿ GST ಸಾಕಷ್ಟು ಸುದ್ದಿಯಲ್ಲಿರ್ತಕ್ಕಂಥದ್ದು. GST ಸ್ಟ್ರಕ್ಚರ್ನಲ್ಲೂ ಕೂಡ ಸೆಂಟರ್ಗೆ ಹೆಚ್ಚು ಪವರ್ಸ್ಗಳು, ಸ್ಟೇಟ್ಗಿಂತಲೂ ಕೂಡ ಹೆಚ್ಚು ಪವರ್ಸ್ಗಳು ಇರುವಂಥದ್ದು. ಇದು ಕೂಡ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಆಗುತ್ತೆ. ವೆಲ್ಫೇರ್ ಸ್ಕೀಮ್ಸ್ಗಳನ್ನು ಪುವರ್ ಇಂಪ್ಲಿಮೆಂಟ್ ಮಾಡುವಂಥದ್ದು ಕೂಡ ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಇನ್ನು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಆಗಿರ್ಬೋದು, ಆಲ್ ಇಂಡಿಯಾ ಸರ್ವಿಸಸ್ಗಳಾಗಿರ್ಬೋದು,
ಎಷ್ಟೋ ವಿಚಾರಗಳಲ್ಲಿ ಫಿನಾನ್ಷಿಯಲ್ ಕಂಟ್ರೋಲ್ ಅನ್ನುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚಾಗಿರುತ್ತೆ ಸ್ಟೇಟ್ ಗೌರ್ಮೆಂಟ್ಸ್ಗಳಿಗೆ ಕಂಪೇರ್ ಮಾಡಿದಾಗ. ಈ ರೀತಿಯಾಗಿ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ನಲ್ಲಿರುವಂತಹ ಪ್ರಾಬ್ಲಮ್ಸ್ಗಳನ್ನು ನೀವು ನಿಮ್ಮ ಬಾಡಿಯಲ್ಲಿ ಮುಖ್ಯವಾಗಿ ಅಡ್ರೆಸ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಈಗಿರುವಂಥ ಶಾರ್ಟ್ ಕಮಿಂಗ್ಸ್ ಅನ್ನ ಕೋಆಪರೇಟಿವ್ ಫೆಡರಲಿಸಮ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರವಾಗಿ ಅಥವಾ ಅದನ್ನ ಪಾಲಿಸೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಈ ಪ್ರಾಬ್ಲಮ್ಸ್ ಗಳನ್ನ ತೆಗೆದಾಕ್ಬೋದು ಅಂತ ಅಂದಾಗ ಗವರ್ನರ್ ಒಂದು ರೀತಿಯ ಇನ್ಸ್ಟಿಟ್ಯೂಷನ್ ಆಫ್ ಕೋಆರ್ಡಿನೇಷನ್ ರೀತಿಯಲ್ಲಿ ಕಾರ್ಯ ಮಾಡಬೇಕು ಅನ್ನೋದನ್ನ ಬರೆಯುವಂಥದ್ದಿರ್ಬೋದು, ಅಥವಾ ಪವರ್ಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಈಕ್ವಲ್ ಆಗಿ ಶೇರ್ ಮಾಡುವಂಥದ್ದನ್ನ ಮಾಡಬೇಕು. ಕೋಆಪರೇಟಿವ್ ಫೆಡರಲಿಸಮ್ ಇನ್ ದ ಟ್ರೂ ಸೆನ್ಸ್ ನಲ್ಲಿ ಫಾಲೋ ಆಗಬೇಕು ಅಂತ ಅಂದ್ರೆ ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಈಕ್ವಲ್ ಆಗಿ ಶೇರ್ ಆಗಬೇಕಾಗತ್ತೆ. ಮತ್ತು ಬಹುಮುಖ್ಯವಾಗಿ 7th ಶೆಡ್ಯೂಲ್ ನಲ್ಲಿ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಇರುವಂತಹ ಸಬ್ಜೆಕ್ಟ್ಸ್ ಗಳಲ್ಲಿ ಸೆಂಟರ್ ಸಾಕಷ್ಟು ಪವರ್ಸ್ ಗಳನ್ನ ಹೊಂದುವಂತ ಪ್ರಯತ್ನವನ್ನ ಮಾಡುತ್ತೆ. ಸ್ಟೇಟ್ಸ್ಗೆ ಆದಷ್ಟು ಕಡಿಮೆ ಪವರ್ ಅನ್ನುವಂಥದ್ದು ಇರುತ್ತೆ. ಸ್ಟೇಟ್ಸ್ ಗಳಿಗೆ ಹೆಚ್ಚು ಫೈನಾನ್ಸಸ್ ಗಳನ್ನ ನೀಡೋದ್ರ ಮುಖಾಂತರವಾಗಿ ಕೋಆಪರೇಟಿವ್ ಫೆಡರಲಿಸಮ್ ನ ಮುಖಾಂತರವಾಗಿ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಅಲ್ಲಿರ್ತಕ್ಕಂಥ ಆ ಸಬ್ಜೆಕ್ಟ್ಸ್ ಗಳಲ್ಲಿ ಸ್ಟೇಟ್ಸ್ಗೂ ಕೂಡ ಹೆಚ್ಚು ಪವರ್ಸ್ ಬರುವಂತೆ ಮಾಡುವಂಥದ್ದು. ಈ ರೀತಿ ಕೋಆಪರೇಟಿವ್ ಫೆಡರಲಿಸಮ್ ಅನ್ನ ತರೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಈಗಿರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ಅನ್ನೋದನ್ನ ನೀವಿಲ್ಲಿ ಬರಿಬಹುದಾಗುತ್ತೆ. ಒಟ್ಟಾರೆಯಾಗಿ ಕನ್ಕ್ಲೂಷನ್ ನಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ ನ ರೂಪದಲ್ಲಿ ನಾವೀಗಾಗಲೇ ತಗೊಂಡಿರ್ತಕ್ಕಂಥ ಕೆಲವೊಂದು ನಿರ್ಧಾರಗಳಾಗಿರ್ಬೋದು, ಸ್ಟೆಪ್ಸ್ ಗಳಾಗಿರ್ಬೋದು, ಅವುಗಳನ್ನ ಬರೆಯೋದ್ರ ಮುಖಾಂತರವಾಗಿ ಈ ರೀತಿಯ ಗುಡ್ ಸ್ಟೆಪ್ಸ್ ಗಳನ್ನ ತಗೊಳ್ಳೋದ್ರಿಂದ ನಾವು ಕೋಆಪರೇಟಿವ್ ಫೆಡರಲಿಸಮ್ ಅನ್ನ ಆಬ್ಜೆಕ್ಟಿವ್ ಅನ್ನ ಅಚೀವ್ ಮಾಡಬಹುದು ಅಂತ ಹೇಳಿ ನಮ್ಮ ಆನ್ಸರ್ ಅನ್ನ ಮುಗಿಸಬಹುದಾಗುತ್ತೆ. ಇಲ್ಲಿ ನಾವು ತಗೊಂಡಿರ್ತಕ್ಕಂಥ ಗುಡ್ ಸ್ಟೆಪ್ಸ್ ಗಳು ಯಾವುದು ಅಂತ ಅಂದ್ರೆ ನೀತಿ ಆಯೋಗವನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಟ್ಯಾಕ್ಸಸ್ನ ಶೇರ್ನಲ್ಲಿ ಸ್ಟೇಟ್ಸ್ಗಳಿಗೆ ಎಷ್ಟು ಪರ್ಸೆಂಟ್ ನೀಡ್ತಿದ್ವೋ ಅದರಲ್ಲಿ 14th ಫಿನಾನ್ಸ್ ಕಮಿಷನ್ನ ಪ್ರಕಾರವಾಗಿ 42% ಆಫ್ ದಿ ಶೇರ್ಸನ್ನು ನಾವು ನೀಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳಿಗೆ. ಮತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗಳನ್ನು ರಿವ್ಯೂ ಮಾಡಲಿಕ್ಕೆ ಅಂತ ಹೇಳಿ ಕಮಿಟೀಸ್ಗಳನ್ನು ಫಾರ್ಮ್ ಮಾಡುವಂಥದ್ದಾಗಿರ್ಬೋದು. ಮೈನಿಂಗ್ನ ವಿಚಾರದಲ್ಲೂ ಕೂಡ ಲಾರ್ಜ್ ಶೇರನ್ನು ರಾಜ್ಯಗಳಿಗೆ ನೀಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಸ್ಟೆಪ್ಸ್ಗಳನ್ನು, ಈ ರೀತಿಯಾದಂಥ ಗುಡ್ ಸ್ಟೆಪ್ಸ್ಗಳನ್ನು ತಗೊಳ್ಳೋದ್ರ ಮುಖಾಂತರವಾಗಿ ಕೋಆಪರೇಟಿವ್ ಫೆಡರಲಿಸಮ್ನ ಆಬ್ಜೆಕ್ಟಿವನ್ನು ನಾವು ಅಚೀವ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ನಾವು ಕನ್ಕ್ಲೂಡ್ ಮಾಡ್ಬೋದಾಗುತ್ತೆ. ಇನ್ನು ಇವತ್ತಿನ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಪ್ರಾಕ್ಟೀಸ್ ಕ್ವಶನ್ ಒಂದನ್ನು ನಾನು ಇಲ್ಲಿ ನೀಡಿದ್ದೇನೆ. ಆನ್ ವಾಟ್ ಗ್ರೌಂಡ್ಸ್ ಅ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕ್ಯಾನ್ ಬಿ ಡಿಸ್ಕ್ವಾಲಿಫೈಡ್ ಅಂಡರ್ ದಿ RPA 1951 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1951 ಅಡಿಯಲ್ಲಿ ಯಾವೆಲ್ಲ ಗ್ರೌಂಡ್ಸ್ಗಳ ಮೇಲೆ ಜನರಿಂದ ಆಯ್ಕೆಯಾಗುವಂಥ ಒಬ್ಬ ನಾಯಕನನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು ಅಂತ ಹೇಳಿ ನಾವು ಬರಿಬೇಕಾಗತ್ತೆ. ಆಲ್ಸೋ ಮೆನ್ಷನ್ ದ ರೆಮಿಡೀಸ್ ಅವೈಲಬಲ್ ಟು ಸಚ್ ಪರ್ಸನ್ ಅಗೇನ್ಸ್ಟ್ ಹಿಸ್ ಡಿಸ್ಕ್ವಾಲಿಫಿಕೇಶನ್. ಅವರ ಒಂದು ಡಿಸ್ಕ್ವಾಲಿಫಿಕೇಶನ್ನ ವಿರುದ್ಧವಾಗಿ ಅವ್ರಿಗಿರ್ತಕ್ಕಂಥ ರೆಮಿಡೀಸ್ಗಳನ್ನು ಕೂಡ ನಾವಿಲ್ಲಿ ಬರಿಬೇಕಾಗುತ್ತೆ. ಇದು ಕಂಪ್ಲೀಟ್ ಆಗಿ ಒಂದು ಸ್ಟ್ಯಾಟಿಕ್ ಪ್ರಶ್ನೆ ಆಗಿರ್ತಕ್ಕಂಥದ್ದು 2019ರ UPSC ಮೇನ್ಸ್ನಲ್ಲಿ ಕೇಳಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲೇ ನಮಗೆ ಲಕ್ಷ್ಮೀಕಾಂತ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಮೇನ್ಸ್ನ ದೃಷ್ಟಿಯಿಂದ. ಅಂದರೆ ಈ ರೀತಿ ಡೈರೆಕ್ಟ್ ಸ್ಟ್ಯಾಟಿಕ್ ಕ್ವೆಶನ್ಸ್ಗಳನ್ನು ಅಥವಾ ಒಂದು ಪಾರ್ಟ್ನಲ್ಲಿ ಸ್ಟ್ಯಾಟಿಕ್ ಕ್ವೆಶನ್ ಅನ್ನ ಮತ್ತೆ ಅದಕ್ಕೆ ಅಡ್ಜಸೆಂಟ್ ಆಗಿ ಹಾಫ್ ಪಾರ್ಟ್ ಆಫ್ ದಿ ಕ್ವೆಶನ್ ಅಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತ ಕ್ವೆಶನ್ ಅನ್ನ ಕೂಡ ಈಗ ಕೇಳುವಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಪ್ರಶ್ನೆಗಳು ಬರ್ತಾ ಇರೋದ್ರಿಂದ ನಮಗೆ ಸ್ಟ್ಯಾಟಿಕ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಗೊತ್ತಿರಬೇಕಾಗುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನ ನೀವು ಬರೆದು ಅದರ ಕಾಪಿಯನ್ನ ಸ್ಕ್ಯಾನ್ ಮಾಡಿ ನಮ್ಮ ಒಂದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ ನಿಮ್ಮ ಉತ್ತರ ಪತ್ರಿಕೆಗಳನ್ನು ಕರೆಕ್ಷನ್ ಮಾಡಿ ನಾವು ಶನಿವಾರದಂದು ಡಿಸ್ಕಸ್ ಮಾಡ್ತೇವೆ. ನಮ್ಮ ಈ ಇನಿಷಿಯೇಟಿವ್ನಿಂದ ನಿಮಗೆ ಸಹಾಯ ಆಗ್ತಾ ಇದ್ರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ. ಪೊಲಿಟಿ ಅಡಿಯಲ್ಲಿ ಇನ್ನುಳಿದಿರ್ತಕ್ಕಂಥ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾಳಿನ ಪ್ರಶ್ನೆಗಳಲ್ಲಿ ಡಿಸ್ಕಸ್ ಮಾಡೋಣ. ಧನ್ಯವಾದ.